ಮೆಜೆಸ್ಟಿಕ್ನಿಂದ ಹಿಡಿದು ಕಾಟೇರದವರೆಗೂ ಕೂಡ ದರ್ಶನ್ ಅವರ ಬರೋಬ್ಬರಿ 40ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಮಾಹಿತಿ ಪ್ರಕಾರ 47 ಸಿನಿಮಾಗಳಿಗೂ ಕೂಡ ಅಂತ ಇದೆ. ಸೊ ಹಾಡುಗಳನ್ನ ಬರೆದಿರ್ತಕ್ಕಂಥವ್ರು, ಅವ್ರ ಜೊತೆಗೆ ಸಾಕಷ್ಟು ವರ್ಷಗಳಿಂದ ಆತ್ಮೀಯ ಒಡನಾಟವನ್ನು ಹೊಂದಿರತಕ್ಕಂಥವ್ರು ಇಂಡಸ್ಟ್ರಿಯಲ್ಲಿ ಕೆಲವರು ಇದ್ದಾರೆ. ಅವರಲ್ಲಿ ವಿ ನಾಗೇಂದ್ರ ಪ್ರಸಾದ್ ಅವರು ಕೂಡ ಒಬ್ಬರು. ಸಾಕಷ್ಟು ಸ್ಟಾರ್ಗಳ ಜೊತೆಗೆ ಒಡನಾಟ ಇದೆ, ವೈಯಕ್ತಿಕ ಬದುಕುಗಳ ಬಗ್ಗೆ ಮಾಹಿತಿ ಇರುವಂಥದ್ದು. ಸೊ ಅದೆಲ್ಲದರ ಬಗ್ಗೆ ಮಾತಾಡ್ಸೋಣ. ಸರ್, ಸಹಜವಾಗಿ ಆರಂಭದಿಂದ ಜರ್ನಿ ನೋಡಿದ್ರಿ, ಮೆಜೆಸ್ಟಿಕ್ಕಿಂದ ಹಿಡಿದು ಕಾಟೇರದವರೆಗೂ ದರ್ಶನ್ ಅವ್ರು ನೋಡಿದ್ರಿ. ದರ್ಶನ್ ಅಂದ ತಕ್ಷಣ ನಿಮಗೆ ಹೆಂಗೆ ನೆನಪಾಗ್ತಾರೆ ಈ ಕ್ಷಣಕ್ಕೆ? ಯಾಕಂತಂದರೆ ಇಂಥದ್ದೊಂದು ಪ್ರಕರಣದಲ್ಲಿ ಸಿಲ್ಕಾಕೊಂಡು ಓದಾಟದಲ್ಲಿರುವಂಥದ್ದು, ಗೊಂದಲದಲ್ಲಿರುವಂಥದ್ದು. ನೀವು ಈ ಕ್ಷಣಕ್ಕೆ ಏನು ಅನಿಸುತ್ತೆ ಅಂದಿದ್ದಕ್ಕೆ ನನಗೆ ತಲೆಗೆ ಬರ್ತಾ ಇರೋದೇನೆಂದರೆ, ಆರಂಭದ ದಿನ ದರ್ಶನ್ ರೂಮಿಗೆ ಬಂದ ಕ್ಷಣ ಮತ್ತು ಇವತ್ತಿನ ಅವರೆಗೆ ಬೆಳವಣಿಗೆ, ದರ್ಶನ್ ಬೆಳವಣಿಗೆಯನ್ನು ನೋಡಿ ಭಾಳ ಹೆಮ್ಮೆ ಪಟ್ಟು ಭಾಳ ಖುಷಿ ಪಟ್ಟವರಲ್ಲಿ ನಾನು ಒಬ್ಬ. ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾದ ಕಥೆ ಇರ್ಬೋದು, ಸಂಭಾಷಣೆ ಇರ್ಬೋದು, ಚಿತ್ರಕಥೆ ಮತ್ತು ಹಾಡುಗಳು, ಇದೆಲ್ಲದರಲ್ಲೂ ಜೊತೆ ಇದ್ದವನ್ನ. ಮೊಹಮ್ಮದ್ ಯಾಹಿಯಾ ಕುರಿ ಸಾಕಿ ವರ್ಷಕ್ಕೆ 40 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನು ಆ್ಯಂಡ್ ಟೈಟ್ಲ್ ದಾಸ ಅಂತ ಟೈಟ್ಲು ಹೀರೋಗೆ ಇಟ್ಟವನು ನಾನು. ಸೊ ಅಲ್ಲಿಂದ ನೋಡ್ಕೊಂಬರ್ತಾಯಿದ್ದೀನಿ. ಬೆಳವಣಿಗೆ ಭಾಳ ಖುಷಿ ಆಗುತ್ತೆ ನನಗೆ. ಆರಂಭದಲ್ಲಿ ಏನಾಗ್ತಿತ್ತು ಅಂದರೆ, ಆ ಸಿನಿಮಾ ಮೆಜೆಸ್ಟಿಕ್ ಹಿಟ್ ಆದಮೇಲೆ ರಸ್ತೆಯಲ್ಲಿ ಹೋಗ್ತಾ ಆಟೋಗಳ ಮೇಲೆ ನಿಧಾನವಾಗಿ ಕ್ಯಾಶುವಲ್ ಆಗಿ ಕರಿ ಆಯಿತು, ಧ್ರುವ ಆಯಿತು, ಹೀಗೆ ಒಂದೊಂದು ಸಿನಿಮಾ ಆಗ್ತಾ ಆಟೋಗಳ ಮೇಲೆ ದರ್ಶನ್ ಫೋಟೋ ನೋಡಿದಾಗ, ದರ್ಶನ್ ಹೆಸರು ನೋಡಿದಾಗ ಖುಷಿ ಆಗೋದು. ಅಂದರೆ ನಮ್ಮ ಹೀರೋ ಒಬ್ಬ ಬೆಳೀತಿದ್ದಾನೆ ಹೀಗೆ ಅಂತ. ಸೊ ಇವತ್ತಿಗೂ ಅದೇ ಖುಷಿ. ತುಂಬ ಎತ್ತರಕ್ಕೆ ಬೆಳೆದಂಥ ದರ್ಶನ್, ಆ ಖುಷಿ ಎಲ್ಲ ಇದೆ. ಇವಾಗ ಏನಂದರೆ, ಇದೊಂದು ಆದಂಥ ಘಟನೆ ಇದೆಯಲ್ಲ, ಇದರ ಪೂರ್ವಾಪರಗಳು ನಮಗೆ ಗೊತ್ತಿಲ್ಲ. ನೀವು ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ದೀರೋ ಅದನ್ನು ಅಷ್ಟೇ ನಾವು ನೋಡ್ತಾ ಇರೋದು. ಇದರಾಚೆಗೆ ಏನು ವಾಸ್ತವಾಂಶ ಇದೆ, ಏನು ಚಾರ್ಜ್ ಶೀಟಲ್ಲಿ ಏನಿದೆ, ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ, ಇದು ಯಾವುದು ನಮಗೆ ಗೊತ್ತಿಲ್ಲಲ್ಲ. ಹಾಗಾಗಿ ದರ್ಶನ್ ಬಗ್ಗೆ ನೆಗೆಟಿವ್ ಆಗಿ ಬಂದಾಗೆಲ್ಲ ಮನ್ಸಿಗೆ ಬೇಜಾರಾಗುತ್ತೆ. ಇದಾಗಬಾರ್ದಿತ್ತಲ್ಲ, ಇದು ಬರಬಾರ್ದಿತ್ತಲ್ಲ, ಈ ಥರದ್ದೊಂದು ನೋಡಬಾರ್ದಿತ್ತು ನಾವು ಅಂತ ಮನ್ಸಿಗೆ ಬೇಜಾರಾಗುತ್ತೆ. ಸರ್, ಈಗ ಸಹಜವಾಗಿ ಅಂದರೆ ಅವರ ಸಿನಿಮಾಗಳ ಟೈಟ್ಲ್ಗಳಿಂದ, ಹಾಡುಗಳಿಂದ ಹಿಡಿದು ಎಲ್ಲ ಜರ್ನಿ ನೋಡಿದ್ರಿ. ಹೇಳ್ತಾ ಇದ್ರಿ ದಾಸಾಗಿ ಟೈಟ್ಲ್ ಫಿಕ್ಸ್ ಮಾಡಿದ್ದು ಸಮಯ ತುಂಬ ನೆನಪಾಗುತ್ತೆ ಅಂತ. ಈ ಸ್ಟಾರ್ಡಮ್ ಅನ್ನುವಂಥದ್ದು ತುಂಬ ಕೆಲವು ವ್ಯಕ್ತಿಗಳಿಗೆ ಸಿಗುವಂಥದ್ದು ಸರ್. ಅಂಥದ್ರಲ್ಲಿ ದರ್ಶನ್ ಅವ್ರು ಪಡೆದುಕೊಂಡಂಥ ರೀತಿ, ಒಬ್ಬ ಖಳನಾಯಕರ ಮಗನಾಗಿ ಅವ್ರು ಕಷ್ಟಪಟ್ಟಂತಹ ರೀತಿ ನಿಮ್ಮ ಜೊತೆ ಯಾವತ್ತು ಹಂಚ್ಕೊಳ್ತಾ ಇದ್ರು, ಹೇಗೆ ಅಂದ್ಕೊಳ್ತಾ ಇದ್ರು? ಇಲ್ಲ, ನಾವು ಪ್ರತಿ ಯಾವುದೇ ಭೇಟಿಯಲ್ಲೂ ನಮಗೆ ಅದು ಹೇಳ್ಕೊಳ್ಳೋದೇನಿಲ್ಲ, ಒಂದು ಇದು ಗೊತ್ತಾಗ್ತಿತ್ತಲ್ಲ ನಮಗೆ. ಗೊತ್ತು. ಈಗ ನಾನು ಕುರುಕ್ಷೇತ್ರ ಸಿನಿಮಾದಲ್ಲೂ ಕೆಲಸ ಮಾಡಿದೆ, ಜೊತೇಲಿ ಸುಮಾರು ದಿವಸದ ಜೊತೆಯಲ್ಲಿದ್ವಿ. ಅಂದರೆ ಆ ಬೆಳವಣಿಗೆ ನಮಗೆ ಖುಷಿ ಆಗ್ತಿತ್ತು. ಆ ಫಸ್ಟ್ ಡೇ ಇದ್ದಂಥ ಏನು ಹಂಬಲ್ನೆಸ್ ಆಗಲಿ, ಒಂದು ಪ್ರೀತಿ ಆಗಲಿ, ನಿರ್ದೇಶಕರು, ಕಲಾವಿದರು ಎಲ್ಲರ ಮೇಲಿರುವಂಥ ಒಂದು ಗೌರವ, ಪ್ರೀತಿ, ಅದು ಇವತ್ತಿಗೂ ದರ್ಶನಲ್ಲಿ ಹಾಗೇ ಇದೆ. ನಾವು ಕಂಡ ದರ್ಶನ ಅದು. ಮತ್ತು ಸ್ಟಾರ್ ಆಗಿ ಬೆಳೆದ ಮೇಲೆ ಇನ್ನು ತೀರಾ ವೈಯಕ್ತಿಕ ಬದುಕಿನಲ್ಲಿ ನಾವು ಯಾವತ್ತೂ ಇಂಟರ್ಫಿಯರ್ ಆದವರಲ್ಲ. ಸ್ಟಾರ್ ಆಗಿ ಬೆಳೆದ ಮೇಲೆ ತುಂಬ ಜನಕ್ಕೆ ಉಪಕಾರ ಮಾಡಿರೋಂಥದ್ದನ್ನು ನೋಡಿದ್ದೀವಿ, ಕೇಳಿದ್ದೀವಿ, ಇದೆಲ್ಲ ನೋಡಿದ್ದೀವಲ್ಲ.